ಮಾಲವ್ ಶೂನ್ಯ ಪೀಠಾಧಿಪತಿ ಅಲ್ಲಮ್ಮ ಅಕ್ಕ ಮಹಾದೇವಿ ಅವ್ರಿಗೆ ಪರಿಪರಿಯಾಗಿ ಪರೀಕ್ಷೆಯನ್ನು ಮಾಡ್ತಾರೆ. ಅವ್ರ ವೈರಾಗ್ಯದ ಕಾರಣ ಏನು, ಯಾವ ದಾರಿ ಒಳಗೆ ಹೊಂಟಾರ ಅಂಥೇಳಿ. ಲಾವಣ್ಯ ಮತ್ತು ಮಧುವರಸನ ಮಗನ ಮದುವೆ ಇದು. ಇಡೀ ಅಂತರ್ಜಾತಿ ವಿವಾಹ ಹೆಚ್ಚಿಗೆ ನಡೆದೈತಂತೇವೆ ನಾವು. ಅದ್ರ ಮೊದಲೇಕನ ಭಾಳ ನಡೆದೈತೆ. ಇಲ್ಲಿ ಬಂತು ನೋಡ್ರಿ ಕಲ್ಯಾಣ ಕ್ರಾಂತಿ. ಇದು ಏನಂತಂದ್ರೆ ಎಲ್ಲರೂ ತಮ್ಮ ತಮ್ಮ ಇಷ್ಟಲಿಂಗ ದೃಷ್ಟಿಯೋಗದೊಂದಿಗೆ ಅರಿವು ಕಂಡುಕೊಂಡು ವಚನಗಳನ್ನು ಬರೆದು ಸಮಾಜನ್ಯಾಗ ಭಾಳ ಚಂದ ಬದುಕಕ್ಕೆ ಕತ್ಕೊಳ್ಳಿ. ಅದು ಕೆಲ ದುಷ್ಟರಿಗೆ ಆಗಲಿಲ್ಲ. ಅದಕ್ಕೇನು ಮಾಡ್ತಾರೆ ಅಂತಂದ್ರೆ ಅಂಥ ಶರಣರಿಗೆ ಆಣೆ ಕಾಲಿಗೆ ಕಟ್ಟಿ ಎಳೆದವ್ರಿಗೆ ಭಾಳ ಹಿಂಸೆ ಮಾಡಿ ವಚನಗಳನ್ನು ಸುಟ್ಟು ಹಾಕ್ತಾರೆ. ಇದೇ ಕಲ್ಯಾಣ ಕ್ರಾಂತಿ. ಇದ್ರ ಭಾಳ ಕೆಟ್ಟ ಅನಿಸ್ತೈತಿ. ಇಲ್ಲಿ ಸಿಕ್ಕಲ್ಲಿ ಬಿಜ್ಜಳನ ಸೈನ್ಯ ವಚನಗಳನ್ನು ಶರಣರನ್ನು ಕೊಂದು ಹಾಕ್ತಾ ಬರ್ತೈತಿ. ಆದರೆ ಶರಣರು ಏನು ಮಾಡ್ತಾರೆ ಅಂದ್ರೆ 4 ಭಾಗಗಳಾಗಿ ಉಳುವಿ ಬೇರೆ ಬೇರೆ ಕಡೆಗೆ ಹೋಗ್ತಾರೆ. ಅಲ್ಲಿ ಅಕ್ಕ ನಾಗಮ್ಮ ಮುಂದಾಳತ್ವವನ್ನು ತೊಗೊಂಡು ಹೋಗ್ತಾರೆ. ಎಲ್ಲ ಶರಣರು ವಚನ ಕಟ್ಟೆಗಳನ್ನು ಹಿಡ್ಕೊಂಡು ಹೋಗ್ತಾರೆ. ಇವತ್ತು ನಾವೆಲ್ಲರೂ ಏನು ವಚನಗಳನ್ನು ಹೇಳ್ತೀವಲ್ಲ ಅದೆಲ್ಲ ಇವರ ಶ್ರಮ. ಅದ್ರದ್ದು ಮುಂದಾಳತ್ವವನ್ನು ವಹಿಸ್ಕೊಂಡವರು ಅಕ್ಕ ನಾಗಲಾಂಬಿಕೆ ವೀರಮಾತೆ. ಕೂಡಲ ಸಂಗಮದಲ್ಲಿ ಮನನೊಂದು ಇಷ್ಟಲಿಂಗ ದೃಷ್ಟಿಯೋಗ ಮಾಡುತ್ತಾ ಇಚ್ಛಾಮರಣಿಯಾದಂಥ ಅಪ್ಪ ಬಸವಣ್ಣನವರು.